ಇಫ್ ಇನ್ ಕೇಸ್ ಅದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆಯೇ ಆಗಿದ್ರೆ ಕೊಚ್ಚಿ ಕ್ಲೈಮ್ಯಾಕ್ಸ್ ದೆಹಲಿಯಲ್ಲಿ ಸಭೆ ಮೇಲೆ ಸಭೆ ನಡೀತಾ ಇದೆ. ಮೊದಲು ಸಿದ್ದರಾಮಯ್ಯ ಡಿಕೆಶಿ ಅನೌಪಚಾರಿಕ ಸಭೆ ನಡೆಯಿತು. ಅದು ಹೈಕಮಾಂಡ್ ಸೂಚನೆಯ ಮೇರೆಗೆ ಅನ್ನುವಂತ ಮಾಹಿತಿ. ಬಳಿಕ ರಾಹುಲ್ ಖರ್ಗೆ ಕೆಸಿವಿ ಜೊತೆ ಸಿಎಂ ಮೀಟಿಂಗ್ ಅನ್ನ ಮಾಡಿದ್ರು. ಅದಾದ ನಂತರ ಸಿಎಂ ಹಾಗೆ ರಾಹುಲ್ ಗಾಂಧಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಸುಮಾರು 40 ನಿಮಿಷಗಳ ಕಾಲ ಮಹತ್ವದ ಕ್ಲೋಸ್ ಡೋರ್ ಮೀಟಿಂಗ್ ಆಗುತ್ತೆ. ಸಿಎಂ ಜೊತೆಗಿನ ಸಭೆಗಳು ಮುಕ್ತಾಯ ಆಗಿದೆ. ಮುಂದೆ ಡಿಕೆ ಶಿವಕುಮಾರ್ ಆಟ. ಅಂದ್ರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮುಂದಿನ ಮಾತುಕತೆಯನ್ನ ಹೈಕಮಾಂಡ್ ನಾಯಕರು ನಡೆಸುವವರಿದ್ದಾರೆ. ಒಟ್ಟಲ್ಲಿ ಬೆಳಗ್ಗಿನಿಂದ ದೆಹಲಿಯ ಕಾಂಗ್ರೆಸ್ನ ಕೇಂದ್ರ ಕಚೇರಿ ಇಂದಿರಾ ಭವನದಲ್ಲಿ ಸಭೆ ಮೇಲ್ ಸಭೆ ನಡೀತಾ ಇದೆ. ಆ ಮೊದಲ ಸಭೆಯ ಫೋಟೋನ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಇಂದಿರಾ ಭವನಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಕುಶಲೋಪರಿಯೋ ಅಥವಾ ಲೋಕಾಭಿರಾಮ ಮಾತುಕತೆಯೋ ನಡೆಯಿತು ಅಂತ ಹೇಳಲಾಗಿತ್ತು. ಬಟ್ ಅದಾದ ನಂತರ ಸಿಕ್ಕಂತಹ ಕ್ಲಾರಿಟಿ ಏನು ಅಂದ್ರೆ ಹೈಕಮಾಂಡ್ ನಾಯಕರೇ ಸೂಚನೆಯನ್ನ ಕೊಟ್ಟಿದ್ರು ಇಂಥದ್ದೊಂದು ಸಭೆಯನ್ನ ಮಾಡೋದಕ್ಕೆ. ದೆಹಲಿಯ ಇಂದಿರಾ ಭವನದಲ್ಲೇ ಉಭಯ ನಾಯಕರಿಗೆ ನೀವೇ ಚರ್ಚೆ ಮಾಡಿ ಒಮ್ಮತದ ನಿರ್ಧಾರಕ್ಕೆ ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನ ಹೈಕಮಾಂಡ್ ನಾಯಕರು ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸುಮಾರು 40 ರಿಂದ 45 ನಿಮಿಷಗಳ ಕಾಲ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಅದಾದ ಬಳಿಕ ಸಿದ್ದರಾಮಯ್ಯ ಅವರನ್ನ ಕೆಸಿ ವೇಣುಗೋಪಾಲ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಈ 3 ಜನ ಸಿದ್ದರಾಮಯ್ಯ ಅವರ ಅಹವಾಲನ್ನ ಕೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಬೇಡಿಕೆಗಳೇನು, ಈ ಇಡೀ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಅವರು ಏನ್ ಹೇಳೋದಿದೆ ಅದನ್ನ ಆಲಿಸಿದ್ದಾರೆ. ಅದಾದಂಥ ನಂತರದಲ್ಲಿ ಮತ್ತೊಂದು ಮಹತ್ವದ ಕ್ರೂಷಿಯಲ್ ಮೀಟಿಂಗ್ ಆಗುತ್ತೆ. ಆ ಕ್ರೂಷಿಯಲ್ ಮೀಟಿಂಗ್ ಯಾರ ಜೊತೆಗೆ ಅಂದ್ರೆ ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆಗೆ. ರಾಹುಲ್ ಗಾಂಧಿ ಹಾಗೆ ಸಿದ್ದರಾಮಯ್ಯ ಮಾತ್ರ ಇದ್ದಿದ್ದು ಆ ಕೊಠಡಿಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ. ಅಲ್ಲಿ ಬೇರೆ ಯಾವ ಹೈಕಮಾಂಡ್ ನಾಯಕರು ಇರಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನ ಟಾಪ್ ಮೋಸ್ಟ್ ಲೀಡರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇರಲಿಲ್ಲ. ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಇರಲಿಲ್ಲ. ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಮಾತ್ರ ಚರ್ಚೆ ಮಾಡಿದ್ರು. ಸಿದ್ದರಾಮಯ್ಯ ಅವರ ಪರವಾಗಿ ರಾಹುಲ್ ಗಾಂಧಿ ಅವರು ಇರ್ತಾರೆ, ಅವರ ನಿರ್ಧಾರಗಳಿರುತ್ತೆ ಅನ್ನುವಂತಹ ಚರ್ಚೆಗಳು ಹೊಸದೇನಲ್ಲ. ಸಿದ್ದರಾಮಯ್ಯ ಅವರ ಜೊತೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ. ಬಟ್ ಏನ್ ಚರ್ಚೆಯಾಗಿದೆ, ಯಾವ ರೀತಿಯಾದಂತಹ ವಾದವನ್ನ ಸಿದ್ದರಾಮಯ್ಯ ಮುಂದಿಟ್ಟಿದ್ದಾರೆ, ಪರಿಣಾಮಗಳ ಬಗ್ಗೆ ಏನಾದ್ರೂ ಚರ್ಚೆಯನ್ನ ಮಾಡ್ಲಾಯ್ತಾ, ಮನವೊಲಿಸುವಂತಹ ಪ್ರಯತ್ನ ಏನಾದ್ರೂ ಆಯ್ತಾ, ಅಥವಾ ಡಿಕೆ ಶಿವಕುಮಾರ್ ಅವರ ಮನವೊಲಿಕೆ ಹೇಗೆ ಮಾಡಬಹುದು ಅನ್ನೋ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತಾ, ಅಥವಾ 3ನೇ ಆಪ್ಷನ್ ಬಗ್ಗೆ ಯೋಚನೆ ಮಾಡಬೇಕಾ ಅನ್ನೋ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತಾ ಗೊತ್ತಿಲ್ಲ. ಒಂದು ಕ್ಲಾರಿಟಿ ಅಂತೂ ಸಂಜೆಯ ಒಳಗೆ ಸಿಗುತ್ತೆ. ಸುಮಾರು 40 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡ್ತಾರೆ. ಆ ಮಾತುಕತೆಯ ನಂತರ ಈ ಇಡೀ ಬೆಳಗ್ಗಿನಿಂದ ನಡೀತಾ ಇರುವಂತಹ ಸಭೆ ಮೇಲ್ ಸಭೆಯ ಮೊದಲ ಇನ್ನಿಂಗ್ಸ್ ಅಂತ್ಯ ಆಗಿದೆ. ಈಗ ಊಟದ ವಿರಾಮದಲ್ಲಿ ನಾಯಕರಿದ್ದಾರೆ. ಊಟದ ವಿರಾಮದ ಬಳಿಕ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾತುಕತೆ ಆರಂಭ ಆಗುತ್ತೆ. ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಸಭೆಯನ್ನ ಮಾಡುವವರಿದ್ದಾರೆ. ಸಿದ್ದರಾಮಯ್ಯ ಅವರ ರೀತಿಯೇ ಡಿಕೆ ಶಿವಕುಮಾರ್ ಅವರ ಜೊತೆಗೂ ರಾಹುಲ್ ಗಾಂಧಿ ಅವರು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡ್ತಾರಾ, ಕಾದು ನೋಡಬೇಕು, ಗೊತ್ತಿಲ್ಲ. ಯಾಕಂದ್ರೆ ಮೊದಲಿದ್ದಂತಹ ಪ್ಲಾನ್ ನಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅನ್ನುವಂತಹ ಮಾಹಿತಿಯೇ ಇರಲಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಜೊತೆಗೂ ಕ್ಲೋಸ್ ಡೋರ್ ಮೀಟಿಂಗ್ ಇರುತ್ತಾ ರಾಹುಲ್ ಗಾಂಧಿ ಅವರದ್ದು ಅಂತ ಹೇಳಿ ಕಾದು ನೋಡಬೇಕು. ಸದ್ಯಕ್ಕೆ ಸಭೆ ಆರಂಭ ಆಗುವುದಕ್ಕಾಗಿ ಡಿಕೆ ಶಿವಕುಮಾರ್ ಅವರು ವೇಟ್ ಮಾಡ್ತಿದ್ದಾರೆ ಇಂದಿರಾ ಭವನದಲ್ಲಿ. ಊಟದ ವಿರಾಮದ ಬಳಿಕ ಮಾತುಕತೆ ಆರಂಭವಾಗುವಂತಹ ನಿರೀಕ್ಷೆ ಇದೆ. ನಿರ್ಧಾರ ಏನು ಸದ್ಯ ಅದರತ್ತಾನೆ ಎಲ್ಲರ ಚಿತ್ತ ನೆಟ್ಟಿರೋದು. ಸಂಜೆಯ ವೇಳೆಗೆ ಏನೋ ಒಂದು ತೀರ್ಮಾನ ಆಗಬಹುದು ಅಂತ ಹೇಳಿ ಇಲ್ಲಿ ನಾವು ಬೆಳಗ್ಗಿನಿಂದ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಬರುವಂತಹ ಸಂದರ್ಭದಲ್ಲಿ ಸಚಿವರ ದೊಡ್ಡ ಪಟಾಲಂ ದೆಹಲಿಗೆ ಬಂದ್ಬಿಟ್ಟಿದೆ. ಪರಮೇಶ್ವರ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಎಂಬಿ ಪಾಟೀಲ್ ಅವರಿದ್ದಾರೆ, ಅದರ ಜೊತೆಗೆ ಕೆಜೆ ಜಾರ್ಜ್ ಅವರು ಕೂಡ ಇದ್ರು. ಹೀಗೆ ಹಲವು ಸಚಿವರು ಗಮನಿಸ್ತಾ ಇದ್ದೀರಿ. ಬೆಳಗಿನ ಆ ಬ್ರೇಕ್ಫಾಸ್ಟ್ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅಂತ ಹೇಳಿ ಎಚ್.ಸಿ. ಮಹದೇವಪ್ಪ ಅವರು ಕಾಣಿಸ್ತಾರೆ, ಕೆಜೆ ಜಾರ್ಜ್ ಕಾಣಿಸ್ತಿದ್ದಾರೆ, ಪರಮೇಶ್ವರ್ ಇದ್ರು, ಸತೀಶ್ ಜಾರಕಿಹೊಳಿ ಅವರು, ಪೊನ್ನಣ್ಣ ಅವರು, ಎಂಆರ್ ಸೀತಾರಾಮ್ ಅವರು, ಜೊತೆಗೆ ಬಿಕೆ ಹರಿಪ್ರಸಾದ್ ಅವರು, ಬೈರತಿ ಸುರೇಶ್ ಅವರು, ಎಂಬಿ ಪಾಟೀಲ್ ಅವರು. ದೊಡ್ಡ ದಂಡೆ ಇದೆ. ಕಾಂಗ್ರೆಸ್ನ ಹಿರಿಯ ನಾಯಕರು, ಪ್ರಭಾವಿ ನಾಯಕರು ಅಂತ ಕರೆಸಿಕೊಳ್ಳುವಂತಹ ಕೆ ವೆಂಕಟೇಶ್ ಅವರು, ಹಲವು ನಾಯಕರ ದಂಡು ಆ ಫೋಟೋದಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ ಬಂದಂತಹ ನಾಯಕರ ದಂಡಿದು. ಅಂದ್ರೆ ದಂಡಿನೊಂದಿಗೆ ಎಂಟ್ರಿ ಕೊಟ್ಟಿರೋದು ರಾಷ್ಟ್ರ ರಾಜಧಾನಿಗೆ ಸಿದ್ದರಾಮಯ್ಯ ಅವರು ತಮ್ಮ ಸೇನೆಯ ಜೊತೆಗೆ ಎಂಟ್ರಿ ಕೊಟ್ಟಿರೋದು. ಹಾಗಂತ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಹಾಗೆಯೇ ಆಗಿದೆಯಾ?
ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಟೀಮ್ ಅನ್ನ ಕರ್ಸ್ಕೊಂಡು ಬಂದಿದ್ದಾರಾ ಅಂತ ಕೇಳಿದ್ರೆ ಅವರ ಬಳಗದ ನಾಯಕರು ಇಲ್ಲೇ ಮಾತನಾಡಿದ್ರು. ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಲ್ಲೇ ಮಾತನಾಡಿದ್ದು ಬೆಂಗಳೂರಲ್ಲಿ. ಮತ್ತೊಂದು ಕಡೆ ಬಸವರಾಜ ಶಿವಗಂಗಾ, ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ಡಿ.ಕೆ. ಶಿವಕುಮಾರ್ ಅವರು ಯಾವತ್ತೇ ದೆಹಲಿ ಟೂರ್ ಅನ್ನ ಮಾಡಿದ್ದು ಇದೊಂದು ಟೀಮ್ ಅವ್ರ ಜೊತೆಗೆ ಹೋಗ್ತಾ ಇತ್ತು ನಾಯಕತ್ವ ಬಿಕ್ಕಟ್ಟಿನ ಸಂದರ್ಭದಲ್ಲಿ. ಆದ್ರೆ ಈ ಬಾರಿ ಆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಯಾವ ಶಾಸಕರನ್ನೂ ಕೂಡ ಕರ್ಕೊಂಡು ಹೋಗದೆ ಕೇವಲ ತಮ್ಮ ಸಹೋದರನ ಜೊತೆ ಹೋಗಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ತಮ್ಮ ಬಣವನ್ನ ಕರ್ಕೊಂಡು ಹೋಗದೇ ಇರೋದು ಅಥವಾ ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಹೋಗದೇ ಇರೋದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಜಾಣ ನಡೆಯ ಒಂದು ಭಾಗನ, ಅವರ ತಂತ್ರಗಾರಿಕೆಯ ಒಂದು ಭಾಗನ. ಇದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಾನು ಯಾವುದೇ ಬಣ ರಾಜಕೀಯ ಮಾಡ್ತಾ ಇಲ್ಲ, ನಾನು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇಲ್ಲ. 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ. ನನ್ನ ನೇತೃತ್ವದಲ್ಲಿ ಚುನಾವಣೆಯನ್ನ ಫೇಸ್ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಭರ್ಜರಿಯಾದಂತಹ ಬಹುಮತವನ್ನ ಗೆಲ್ಲುವಲ್ಲಿ ಕಾಂಗ್ರೆಸ್ ಪಕ್ಷ ಸಕ್ಸಸ್ ಆಗಿತ್ತು, ಅಧಿಕಾರಕ್ಕೂ ಕೂಡ ಬಂತು. ಈ ಹಿಂದಿನ ಕಾಂಗ್ರೆಸ್ನ ಸಂಪ್ರದಾಯ ಏನಿತ್ತು, ಕೆಪಿಸಿಸಿ ಅಧ್ಯಕ್ಷರು ಯಾರಿರ್ತಾರೋ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಡುವಂತಹ ಒಂದು ಸಂಪ್ರದಾಯವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಪಾಲಿಸಿಕೊಂಡು ಬಂದಿದೆ. ಆದ್ರೆ ನನ್ನ ವಿಚಾರದಲ್ಲಿ ಹಾಗಾಗಲಿಲ್ಲ. ನನ್ನ ವಿಚಾರದಲ್ಲಿ ನೀವೇ ಹೇಳಿದ್ರಿ ಸಿದ್ದರಾಮಯ್ಯ ಅವರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ 2.5 ವರ್ಷಗಳ ಮಾತುಕತೆಯನ್ನ ಮಾಡ್ಕೊಂಡ್ರಿ. ಅದಕ್ಕೆ ನಾನು ಒಪ್ಪದೆ, ಆ ಮಾತುಕತೆಗೆ ನಾನು ಒಪ್ಪದೆ. ಆದ್ರೆ 2.5 ವರ್ಷ ಆದ್ರೂ ಕೂಡ ನನಗೆ ಅವಕಾಶ ಇನ್ನೂ ಕೂಡ ಸಿಕ್ಕಿಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವರ ವಾದ. ಆದ್ರೆ ಹೀಗೆ ಹೋಗುವಂತಹ ಸಂದರ್ಭದಲ್ಲಿ, ತಮ್ಮ ವಾದ ಮಂಡನೆಗೆ ಹೋಗುವಂತಹ ಸಂದರ್ಭದಲ್ಲಿ ನಾನು ಯಾವತ್ತೂ ಕೂಡ ಪಕ್ಷದ ವಿರುದ್ಧ ನಾನು ನಡ್ಕೊಂಡಿಲ್ಲ. ಪಕ್ಷದಲ್ಲಿ ಗುಂಪುಗಾರಿಕೆಯನ್ನ ಮಾಡುವಂತಹ ಪ್ರಯತ್ನ ನಾನು ಮಾಡಿಲ್ಲ. ಪಕ್ಷದ ಶಾಸಕರನ್ನ ಒಂದು ಗುಂಪು ಮಾಡಿ ಭಿನ್ನಮತ ಕ್ರಿಯೇಟ್ ಆಗೋದಕ್ಕೆ ನಾನು ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ನಾನು ಆವತ್ತಿನಿಂದ ಇವತ್ತಿನವರೆಗೆ ಪಕ್ಷ ನಿಷ್ಠನಾಗಿಯೇ ಇದ್ದೇನೆ. ಪಕ್ಷಕ್ಕಾಗಿ ನಾನು ದುಡಿದಿದ್ದೀನಿ. ಪಕ್ಷವನ್ನ ಒಡೆಯುವಂತಹ ಕೆಲಸವನ್ನ ನಾನು ಮಾಡಿಲ್ಲ ಅನ್ನುವಂತಹ ಸಂದೇಶವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಪಾಸ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಪ್ರತಿ ಬಾರಿ ದೆಹಲಿಗೆ ಹೋದಾಗ್ಲೂ ತಮ್ಮ ಜೊತೆಗೇ ಬರ್ತಾ ಇದ್ದಂತಹ ತಮ್ಮ ಆಪ್ತ ಶಾಸಕರು, ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಯಸುವಂತಹ ಶಾಸಕರು, ತಮ್ಮ ಪರವಾಗಿ ಯಾವ ನೋಟಿಸ್ಗೂ ಹೆದರದೆ ಹೇಳಿಕೆಗಳನ್ನ ಕೊಡುವಂತಹ ಶಾಸಕರು, ಆ ಶಾಸಕರ ದಂಡನ್ನ ಬೆಂಗಳೂರಿನಲ್ಲೇ ಬಿಟ್ಟು ಡಿ.ಕೆ. ಶಿವಕುಮಾರ್ ಹಾಗೆಯೇ ಡಿ.ಕೆ. ಸುರೇಶ್ ದೆಹಲಿಗೆ ಹೋಗಿತ್ತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಹೋಗಿರುವಂತಹ ರೀತಿ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇನ್ನೇನು ಸಭೆ ಆರಂಭ ಆಗಬೇಕು, ಡಿ.ಕೆ. ಶಿವಕುಮಾರ್ ಅವರ ಅಹವಾಲು ಏನಿದೆ ಅದನ್ನ ಹೈಕಮಾಂಡ್ ನಾಯಕರು ಆಲಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಆ ಸಭೆ ಇದುವರೆಗೂ ಆರಂಭ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ. ಇದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರೋದು, ಈ ಇಬ್ಬರು ನಾಯಕರು ಹೋಗಿದ್ದಾರೆ ನಿಜ. ಸಿದ್ದರಾಮಯ್ಯ ಅವರ ಪರವಾಗಿ ಡಜನ್ಗೂ ಹೆಚ್ಚು ಸಚಿವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ನಮ್ಮ ನೈತಿಕ ಬೆಂಬಲ ಇದೆ, ನಾವು ಅವರ ಪರವಾಗಿದ್ದೀವಿ ಅನ್ನುವಂತಹ ಮೆಸೇಜ್ ನ ಪಾಸ್ ಮಾಡುವಂತಹ ಪ್ರಯತ್ನ ಸಚಿವರುಗಳ ಕಡೆಯಿಂದ ಆಗಿದೆ. ಅದರ ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ದೊಡ್ಡ ದಂಡೇ ಹೋಗಿದೆ. ಅವರ ನಿರೀಕ್ಷೆ ಇಷ್ಟೇ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೋ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೋ ಅದಕ್ಕೂ ನಮಗ್ ಗೊತ್ತಿಲ್ಲ. ಆದ್ರೆ ಒಂದು ಅವಕಾಶ ನಮಗೆ ಸಿಗಬೇಕು, ಸಚಿವರಾಗೋದಕ್ಕೆ ನಮಗೊಂದು ಅವಕಾಶ ಸಿಗಬೇಕು ಅನ್ನುವಂತಹ ಬಯಕೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಪೊಲಿಟಿಕಲ್ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ. ಕುರ್ಚಿ ಕದನ ಸಿನಿಮಾದ ಕ್ಲೈಮ್ಯಾಕ್ಸ್ ನಡೆಯೋದು ಬಹುತೇಕ ಸಂಜೆಯೇ. ಸದ್ದು ಡಿಕೆಶಿ ಮಲ್ಟಿ ಸ್ಟಾರರ್ ಸಿನಿಮಾದಲ್ಲಿ ಆಕ್ಷನ್ನು, ಥ್ರಿಲ್ಲರ್ ಎಲ್ಲಾನು ಇದೆ. ಸಿನಿಮಾದ ಫಸ್ಟ್ ಹಾಫ್ ಅಂತ್ಯ ಆಗಿದೆ. ಕತೆ ಸುತ್ತಿದ್ದು ಕಂಪ್ಲೀಟ್ ಸಿದ್ದರಾಮಯ್ಯ ಅವರ ಸುತ್ತ. ಸೆಕೆಂಡ್ ಹಾಫ್ ನಲ್ಲಿ ಎಂಟ್ರಿ ಆಗ್ತಾ ಇರೋದು ಡಿ.ಕೆ. ಶಿವಕುಮಾರ್. ಇನ್ನೂ ಕೂಡ ಆರಂಭ ಆಗಿಲ್ಲ, ಇಂಟರ್ವಲ್ ನಲ್ಲಿದೆ. ಮಲ್ಟಿ ಸ್ಟಾರರ್ ಸಿನಿಮಾಗೆ ಡೈರೆಕ್ಷನ್ ಕೊಡ್ತಾ ಇರೋದು ರಾಹುಲ್ ಗಾಂಧಿ. ರಾಹುಲ್ ಕ್ಲೈಮ್ಯಾಕ್ಸ್ ನ ಹೇಗೆ ಕಟ್ಟಿ ಕೊಡ್ತಾರೆ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಕ್ಲೈಮ್ಯಾಕ್ಸ್ ನಲ್ಲಿ 3ನೇ ಹೀರೋ ಎಂಟ್ರಿ ಆದ್ರೂ ಅಚ್ಚರಿ ಇಲ್ಲ. ಸಂಜೆ ಪ್ರದರ್ಶನವಾಗುವಂತಹ ನಿರೀಕ್ಷೆ. ಕುರ್ಚಿ ಕದನದ ಮಹಾ ಕ್ಲೈಮ್ಯಾಕ್ಸ್. ನ್ಯೂಸ್ ಫಸ್ಟ್ ನಲ್ಲಿ ಈ ಪೊಲಿಟಿಕಲ್ ಸಿನಿಮಾದ ನಿರಂತರ ಕವರೇಜ್ ನ ಗಮನಿಸ್ತಾ ಇದ್ದೀರಿ, ಕಂಟಿನ್ಯೂಸ್ ಕವರೇಜ್ ನ ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲಾಗ್ತಾ ಇರುವಂತಹ ಪ್ರತಿ ಬೆಳವಣಿಗೆಗಳನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ.
ಕುರ್ಚಿ ಕದನ ಸಿನಿಮಾದ ಕ್ಲೈಮ್ಯಾಕ್ಸ್ ನಡೆಯೋದು ಸಂಜೆನೆ. ಸಿದ್ದು ಡಿಕೆಶಿ ಮಲ್ಟಿ ಸ್ಟಾರರ್ ಸಿನಿಮಾದಲ್ಲಿ ಹಲವು ಆಕ್ಷನ್ಗಳು, ಹಲವು ಥ್ರಿಲ್ಲರ್ಗಳು, ಫಿಕ್ಸ್ ಆಗದೇ ಇರುವಂತಹ ಸಭೆಗಳು ಎಲ್ಲ ಕೂಡ ಆದವು. ಸಿನಿಮಾದ ಫಸ್ಟ್ ಹಾಫ್ ಬೆಳಗ್ಗಿನಿಂದ ಮಧ್ಯಾಹ್ನದ ತನಕ ಸುತ್ತಿದ್ದು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯ ಅವರ ಸುತ್ತ. ಈಗ ಸೆಕೆಂಡ್ ಹಾಫ್ ನಲ್ಲಿ ಇಂಟರ್ವಲ್ ನ ಬಳಿಕ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಆಗ್ತಾ ಇದೆ. ಮಲ್ಟಿ ಸ್ಟಾರರ್ ಸಿನಿಮಾಗೆ ಡೈರೆಕ್ಷನ್ ಮಾಡ್ತಾ ಇರೋದು ಯಾರು ಅಂತ ಕೇಳಿದ್ರೆ ಹೈಕಮಾಂಡ್ ನಾಯಕರು ಅಂತ ಹೇಳಿದ್ರು ಅಲ್ಲಿರೋದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು ಕ್ಲೈಮ್ಯಾಕ್ಸ್ ನ ಹೇಗೆ ಕಟ್ಟಿಕೊಡ್ತಾರೆ, ಯಾರ ಪರವಾಗಿ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ. ಕ್ಲೈಮ್ಯಾಕ್ಸ್ ನಲ್ಲಿ ಮೂರನೇ ನಾಯಕನ ಎಂಟ್ರಿಯಾದರೂ ಅಚ್ಚರಿ ಇಲ್ಲ. ಸಂಜೆಯೇ ಈ ಕ್ಲೈಮ್ಯಾಕ್ಸ್ ಪ್ರದರ್ಶನವಾಗುವಂತಹ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ನಲ್ಲಿ ಬೆಳಗ್ಗಿನಿಂದಾನು ಈ ಕಂಪ್ಲೀಟ್ ಪೊಲಿಟಿಕಲ್ ಸಿನಿಮಾದ ಕವರೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಕ್ಲೈಮ್ಯಾಕ್ಸ್ ಏನಾಗಿರಬಹುದು, ಯಾವ ರೀತಿಯಾದಂತಹ ಡಿಸಿಷನ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬರಬಹುದು, ಅಚ್ಚರಿ ಎನ್ನುವಂತೆ ಮೂರನೇ ಅಭ್ಯರ್ಥಿಯ, ಮೂರನೇ ನಾಯಕನ ಎಂಟ್ರಿ ಆಗುತ್ತಾ ಈ ಪೊಲಿಟಿಕಲ್ ಸಿನಿಮಾದಲ್ಲಿ ಗೊತ್ತಿಲ್ಲ. ರಾಜಕೀಯ ಇದು, ಯಾವ ರೀತಿ ದಾಳಗಳನ್ನ ಉರುಳಿಸಲಾಗುತ್ತೆ ರಾಜಕೀಯ ಚದುರಂಗದಾಟದಲ್ಲಿ ಅನ್ನುವುದಕ್ಕೆ ಇತಿಹಾಸಗಳು ಸಾಕ್ಷಿ ಇದ್ದಾವೆ. ಸೀನ್ನಲ್ಲೇ ಇಲ್ಲದೆ ಇರೋರಿಗೆ ಅವಕಾಶಗಳು, ಅದೃಷ್ಟ ಒಲಿದು ಬಂದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಇಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇರೋದು ಮೂರನೇ ನಾಯಕನ ಹೆಸರು ಹೇಳುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಈ ಬಾರಿ ಬಹಳ ಇಂಟ್ರೆಸ್ಟಿಂಗ್ ಅನ್ನೋ ಹಾಗೆ ಅವರು ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪರಮೇಶ್ವರ್ ಅವರು ಆರಂಭದಲ್ಲಿ ಯಾವ ಬಣದಲ್ಲೂ ಕೂಡ ಗುರುತಿಸಿಕೊಳ್ಳದೇ ಇದ್ದಂತಹ ನಾಯಕ ಅನ್ನೋದನ್ನ ನಾವು ಗಮನಿಸಬೇಕು. ಸಿದ್ದರಾಮಯ್ಯ ಅವರಿಗೆ ಕಾಂಪಿಟೇಟರ್ ಆಗಿದ್ದವರು ಡಾಕ್ಟರ್ ಜಿ ಪರಮೇಶ್ವರ್. 2013ರ ಸಿದ್ದರಾಮಯ್ಯ ಅವರ ಮೊದಲ ಅವಧಿ ನಿಮ್ಗೆ ನೆನಪಿದ್ರೆ 2013ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆದ್ರೆ ಅವರ ಅದೃಷ್ಟ ಕೆಟ್ಟಿತ್ತು. ಕೊರಟಗೆರೆಯಲ್ಲಿ ಅವರು ಸೋತು ಬಿಡ್ತಾರೆ. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಸೋತು ಬಿಟ್ರು. ಆ ಸೋಲಿನ ಬಗ್ಗೆ ಬೇರೆ ವಿಶ್ಲೇಷಣೆಗಳಿದ್ದಾವೆ ಬಿಡಿ. ಬೇಕು ಅಂತ ಸೋಲಿಸಲಾಯಿತು ಅನ್ನುವಂಥ ಒಂದು ಆರೋಪ ಇದೆ. ಆ ಬಗ್ಗೆ ಎಷ್ಟೋ ಬಾರಿ ಖುದ್ದು ಪರಮೇಶ್ವರ್ ಅವರು ಹಲವು ಬಹಿರಂಗ ವೇದಿಕೆಗಳಲ್ಲಿ ಕೊರಟಗೆರೆ ಸೋಲಿನ ದುಃಖವನ್ನ ತೋಡಿಕೊಂಡಿದ್ದೂ ಕೂಡ ಇದೆ. ಆವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗುವಂಥ ಅವಕಾಶ ಕೈತಪ್ಪಿತ್ತು. ಜೆಡಿಎಸ್ನಿಂದ ಬಂದಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಅನಾಯಾಸವಾಗಿ ಮುಖ್ಯಮಂತ್ರಿಯಾಗುವಂಥ ಅವಕಾಶ ಒಲಿದು ಬಂದಿತ್ತು. 5 ವರ್ಷಗಳ ಕಾಲ ತಮ್ಮ ಅವಧಿಯನ್ನ ಪೂರ್ಣಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಅದಾದಂತಹ ನಂತರದಲ್ಲಿ ಈಗ ಮತ್ತೆ ಸರ್ಕಾರ ಬಹುಮತಕ್ಕೆ ಬರ್ತಾ ಇದ್ದ ಹಾಗೆ ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಯಾರು? ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಚುನಾವಣಾ ಪ್ರಚಾರದ ಸಂದರ್ಭದಲ್ಲೇ ಈ ಒಕ್ಕಲಿಗ ಬೆಲ್ಟ್ ಏನಿದೆ, ಹಳೆ ಮೈಸೂರು ಭಾಗ, ಆ ಭಾಗದಲ್ಲಿ ಚುನಾವಣೆಯ ಪ್ರಚಾರವನ್ನ ಮಾಡಿದ್ದೇ ಡಿಕೆ ಶಿವಕುಮಾರ್ ಅವರು. ನನಗ್ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ, ಅಂದ್ರೆ ನೇರವಾಗಿ ಹೇಳಿಲ್ಲ. ಆವತ್ತು SM ಕೃಷ್ಣ ಅವರಿಗೆ ಅವಕಾಶವನ್ನ ಕೊಟ್ಟಿದ್ರಿ, ಈಗ ನನಗೊಂದು ಅವಕಾಶವನ್ನ ಕೊಡಿ, ಅಂಥದ್ದೊಂದು ಅವಕಾಶ ಇದೆ, ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೀನಿ, ಕಾಂಗ್ರೆಸ್ ಪಕ್ಷ ಬಹುಮತವನ್ನ ಸಾಧಿಸಿದ್ದೇ ಆದ್ರೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಇದೆ ಅನ್ನುವಂಥ ರೀತಿನಲ್ಲೇ ತಮ್ಮ ಬೇಡಿಕೆಯನ್ನ ಜನರ ಮುಂದಿಟ್ರು. ಆ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಗೆಲುವನ್ನ ಕೂಡ ದಾಖಲು ಮಾಡ್ತು. ಆದ್ರೆ ಮುಖ್ಯಮಂತ್ರಿಯ ಆಯ್ಕೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅಡ್ಡಗಾಲ ಆಗ್ಬಿಟ್ರು ಡಿಕೆ ಶಿವಕುಮಾರ್ ಅವರಿಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಅನುಭವಕ್ಕೆ ಮಣೆಯನ್ನ ಹಾಕುವಂತಹ ಕೆಲಸ ಮಾಡ್ತು. ಶಾಸಕರು ಕೂಡ ಸಿದ್ದರಾಮಯ್ಯ ಅವರ ಪರವಾಗಿದ್ರು. ಹಾಗಾಗಿ ಅವರಿಗೆ ಸಿಎಂ ಸೀಟ್ ಹೋಗ್ಬಿಡ್ತು, ಸಿಎಂ ಸ್ಥಾನ ಹೋಗ್ಬಿಡ್ತು. ಅದಾದ ನಂತರ ಈಗ ಆ ಮಾತುಕತೆ, 2.5 ವರ್ಷಗಳ ಮಾತುಕತೆ, ಈಗ ಮತ್ತೆ ಚರ್ಚೆ ನಡೀತಾ ಇದೆ. ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಸಭೆ ಆಗ್ತಾ ಇದೆ, ಕಂಟಿನ್ಯೂಸ್ ಸಭೆ. ಈಗಲೂ ಕೂಡ ಮೂರನೇ ದಾಳುವಾಗಿ ಸಿದ್ದರಾಮಯ್ಯ ಬಣ ಬಳಕೆ ಮಾಡ್ತಾ ಇರೋದು ಪರಮೇಶ್ವರ್ ಅವರ ಹೆಸರನ್ನ. ಹಾಗಾಗಿ ಕುತೂಹಲ ಅಂತೂ ಬಹಳಷ್ಟಿದೆ, ಏನಾಗಬಹುದು ಅಂತ ಹೇಳಿ. ನಿಮ್ಮ ಪರವಾಗಿ